ವೆಲ್ಕಮ್ ಬ್ಯಾಕ್ ಟು ಹಳ್ಳಿ ಸೊಗಡು ವ್ಲಾಗ್ ಸ್ನೇಹಿತರೆ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತಾ ನಾನು ಇದನ್ನು ಸಿಂಪಲ್ಲಾಗಿ ಮಶ್ರೂಮ್ ಬಿರಿಯಾನಿ ಅಥವಾ ಮಶ್ರೂಮ್ ಪಲಾವ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ಮಾಡ್ಕೊಬೋದು ಮತ್ತು ನಾಟಿ ಈರುಳ್ಳಿನ ಬಳಸಿ ಪಲಾವ್ ಮಾಡ್ತಾ ಇರೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಕೂಡ. ಮತ್ತು ಬಿರಿಯಾನಿಗಳಿಗೆ ನಾಟಿ ಈರುಳ್ಳಿ ಹಾಕಿ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ತುಂಬ ಚೆನ್ನಾಗಿರುತ್ತೆ, ನೀವು ಒಮ್ಮೆ ನೋಡಿ ಟ್ರೈ ಮಾಡಿ ಅಂತ ಹೇಳ್ತಾ ಮೊದಲಿಗೆ ಜಾರ್ ಇಟ್ಕೊಂಡು ಅದಕ್ಕೆ ನಾನು ಬಿಡಿಸಿಟ್ಕೊಂಡಿರುವಂತಹ ನಾಟಿ ಈರುಳ್ಳಿ, 1 ಇಂಚು ಶುಂಠಿ, 2 ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ದರೆ ಧನಿಯಾ ಸೊಪ್ಪು ಇದ್ದರೆ ಇದು ಪುದೀನ ಸೊಪ್ಪು ಕೂಡ ಹಾಕ್ಕೊಳ್ಳಿ. ನಾನು ಚಕ್ಕೆ, ಲವಂಗ ಮತ್ತು ಮೆಣಸು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಅದನ್ನು ಮಿಕ್ಸಿ ಮಾಡ್ಕೊಂಬರೋಣ. ನಂತರ ಒಂದು ಕುಕ್ಕರ್ ಬಿಸಿ ಇಟ್ಟು ಅದಕ್ಕೆ 150 ಗ್ರಾಮ್ ಆಗುವಷ್ಟು ಅಡುಗೆ ಎಣ್ಣೆ, 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ, ಇದು ಮನೆಯಲ್ಲೇ ಮಾಡ್ಕೊಂಡಿರುವಂಥದ್ದು. ಇದು ಬಿಸಿ ಆದಮೇಲೆ ಆಲ್ ಸ್ಪೈಸಸ್ ಪಲಾವ್ಗೆ ಹಾಕ್ತೀವಲ್ಲ ಆ ಸ್ಪೈಸಸ್ ಎಲ್ಲ ಹಾಕ್ಕೊಳ್ಬೇಕು. ಮರಾಠಿ ಮೊಗ್ಗು, ಏಲಕ್ಕಿ, ಚಕ್ಕೆ, ಲವಂಗ, ಸ್ಟಾರ್ ಹೂವು, ಕಸೂರಿ ಮೆಥಿ ಇದೆಲ್ಲ ಹಾಕ್ಕೊಂಡು ಕಡಿಮೆ ಉರಿ ಇಟ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ಇದು ಬಿಸಿ ಆಗ್ತಿದ್ದಂಗೆ 2 ಮೀಡಿಯಮ್ ಸೈಜ್ದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕಿ ನೀಟಾಗಿ ಹುರ್ಕೊಳ್ಳೋಣ. ಹುರಿದಿದ್ದಾದಮೇಲೆ ನಾವು ಆಗಲೇ ಮಿಕ್ಸಿ ಮಾಡೋಕ್ಕೆ ಹಾಕಿದ್ವಲ್ಲ ಅದನ್ನೆಲ್ಲ ಇದರಲ್ಲಿ ಹಾಕಿ ನೀಟಾಗಿ ಫ್ರೈ ಮಾಡೋಣ. ಎಣ್ಣೆ ಬಿಡೋ ತನಕ ನೀಟಾಗಿ ಫ್ರೈ ಮಾಡಿಕೊಡ್ಬೇಕು ಇದೆಲ್ಲನೂ. ಮತ್ತು ಇದಕ್ಕೆ ನಾನಿಲ್ಲಿ ಸ್ವಲ್ಪ ಅರಿಶಿಣ, ಸ್ವಲ್ಪ ಉಪ್ಪನ್ನು ಹಾಕಿ ತಿರುಗಿಸ್ಕೊಡೋಣ. ಈ ಥರ ಮಶ್ರೂಮ್ ಪಲಾವ್ ಅಥವಾ ಮಶ್ರೂಮ್ ಬಿರಿಯಾನಿ ಮಾಡೋದ್ರಿಂದ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ನಾನಿಲ್ಲಿ ಮೀಡಿಯಮ್ ಸೈಜ್ದು 2 ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಆ್ಯಡ್ ಮಾಡ್ಕೊಂಡು ಟೊಮೊಟೊ ಮೆತ್ತಗಾಗೋ ತನಕ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಉಪ್ಪು ಹಾಕಿದ್ದೀವಲ್ಲ ಅದರಿಂದ ಟೊಮೊಟೊ ಬೇಗನೆ ಮೆತ್ತಗಾಗುತ್ತೆ. ಮತ್ತು ನಾನಿಲ್ಲಿ ಮಶ್ರೂಮನ್ನು ಮೊದಲೇ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೆ ನೀಟಾಗಿ. ಅದನ್ನು ಕೂಡ 1 ಪಾಕೆಟ್ ಇದೆ ಇದು. ಇದನ್ನು ಈಗ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಆ ಮಸಾಲೆ ಎಲ್ಲ ಈ ಮಶ್ರೂಮ್ಗೆ ಹೊಂದ್ಕೊಳ್ಬೇಕು. ಆ ರೀತಿ ಸ್ವಲ್ಪ ಹೊತ್ತು ಫ್ರೈ ಮಾಡೋಣ. ಒಂದು 5 ನಿಮಿಷಗಳ ಕಾಲ ಫ್ರೈ ಮಾಡಿದ್ರೆ ಸಾಕಾಗುತ್ತೆ. ಇದಕ್ಕೆ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿ ಮತ್ತು 2 ಟೇಬಲ್ ಸ್ಪೂನ್ಗಿಂತ ಇನ್ನು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿಯಲ್ಲಿ ಧನಿಯಾ ಪುಡಿ ತೊಗೊಂಡಿದ್ದೀನಿ. ಮತ್ತು ನಾನಿಲ್ಲಿ ಮನೆಯಲ್ಲೇ ಮಾಡಿರುವಂತಹ ಮೊಸರನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಕಿ ನೀಟಾಗಿ ಫ್ರೈ ಮಾಡಬೇಕು ಇದನ್ನು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಆಗಲೇ ಕೂಡ ಹಾಕಿದ್ದೆ, ಇನ್ನು ಸ್ವಲ್ಪ ಸಾಕಾಗೋದಿಲ್ಲ ಅಂತ ನಾನು ಈಗ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ನೀವು ಒಂದ್ಸರಿ ಮಶ್ರೂಮ್ ಬಿರಿಯಾನಿ ಮಾಡ್ಕೊಳ್ತೀನಿ, ತುಂಬ ಟೇಸ್ಟಿಯಾಗಿರುತ್ತೆ. ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ ಸೇಮ್ ಮಶ್ರೂಮ್ ಪ್ಲೇಸಲ್ಲಿ ಮಟನ್ ಅಥವಾ ಚಿಕನ್ ಹಾಕಿ ಅಥವಾ ವೆಜಿಟೇಬಲ್ಸ್ ಪಲಾವ್ ಕೂಡ ಮಾಡ್ಕೋಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ. ಈ ಥರ ಎಲ್ಲ ನೀಟಾಗಿ ಮಿಕ್ಸಾಗಿ ಕುದ್ದು ಆಯಿಲ್ ಮೇಲೆ ಬರ್ತಾಯಿದೆ ನೋಡಿ. ಈಗ ಇದಾಗಿದೆ ಅಂತ ನಾನಿಲ್ಲಿ 1 ಲೀಟರ್ ನೀರು ತೊಗೊಂಡಿದ್ದೀನಿ. ಮತ್ತು ಒಂದು ಅರ್ಧ kg ಆಗುವಷ್ಟು ಅಕ್ಕಿ ಸೋನಾ ಮಸೂರಿ ಅಕ್ಕಿ ನಾನು ಆಗಲೇ ಮಶ್ರೂಮ್ ಬಿರಿಯಾನಿ ಮಾಡಬೇಕಂದಾಗಲೇ ಅಕ್ಕಿ ತೊಳೆದು ಮಡ್ಕೊಂಡಿದ್ದೆ. ಈಗ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ನೀರು ಈ ಥರ ಕುದೀತಾ ಇರಬೇಕು, ಆವಾಗ ಅಕ್ಕಿ ಹಾಕ್ಕೊಳ್ಬೇಕು. ಈ ಥರ ಮಾಡೋದ್ರಿಂದ ಮೇಲೆ ಅಕ್ಕಿ ಉಳ್ಕೊಳ್ಳೋದು ತಳದಲ್ಲಿ ಆ ಥರ ಎಲ್ಲ ಆಗೋಲ್ಲ, ನೀಟಾಗಿ ಮಿಕ್ಸ್ ಆಗಿರುತ್ತೆ. ಅದರಿಂದ ನೋಡಿ ಈ ಥರ ಕುದೀತಾ ಇರಬೇಕು ಅಕ್ಕಿ. ಆಗ ಸ್ಲಿಮ್ಮಲ್ಲಿ ಇಟ್ಕೊಂಡು ಕ್ಯಾಪ್ ಮುಚ್ಚಿ 1 ವಿಸಿಲ್ ಬರೆಸ್ಕೊಂಡ್ರೆ ಸಾಕಾಗುತ್ತೆ. ಉದುರುದ್ರಾಗಿರುವ ಮಶ್ರೂಮ್ ಪಲಾವ್ ಅಥವಾ ಬಿರಿಯಾನಿ ರೆಡಿ ಆಗುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ಅಂತ ಹೇಳ್ತಾ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ವಿಡಿಯೋ ನೋಡುವ ಎಲ್ಲರಿಗೂ ಹಳ್ಳಿ ಸೊಗಡು ವ್ಲಾಗ್ಸ್ ಕಡೆಯಿಂದ ಧನ್ಯವಾದಗಳನ್ನು ತಿಳಿಸುತ್ತಾ, ಇನ್ನೂ ಇಂಟ್ರೆಸ್ಟಿಂಗ್ ವಿಡಿಯೋಗಳು ಬೇಕೆಂದರೆ ಕಮೆಂಟ್ ಮಾಡಿ, ಅಥವಾ ನಾನು ಮಾತಾಡಿರೋ ಅಥವಾ ವಿಡಿಯೋ ಮಾಡಿರುವ ವಿಧಾನ ತಪ್ಪಾಗಿದ್ದರೆ ಅದನ್ನು ಕೂಡ ಕ್ಷಮಿಸಿ ಯಾವ ಥರ ಮಾಡಬೇಕು ಅಂತ ತಿಳಿಸ್ಕೊಡಿ. ಫೈನಲಿ ನೋಡಿ ಈ ಥರ ಬಂದಿದೆ ಮಶ್ರೂಮ್ ಬಿರಿಯಾನಿ, ತುಂಬ ಟೇಸ್ಟಾಗಿರುತ್ತೆ.
ವಿಡಿಯೋ ನೋಡುವ ಎಲ್ಲರಿಗೂ ಹಳ್ಳಿ ಸೊಗಡು ವ್ಲಾಗ್ಸ್ ಕಡೆಯಿಂದ ಧನ್ಯವಾದಗಳು. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.